ನನಗೆ ಕೊಡು, ಎತ್ಕೊಂಡು ಇಷ್ಟೊತ್ತಾಯ್ತು. ಅದೆಲ್ಲ ಆಗಲ್ಲ, ನನ್ನ ಮಗುನ ಎತ್ಕೊಳ್ಳೋಕ್ಕೆ ಆಗಿಲ್ಲ. ಇವಾಗ ನಾನೇ ಮಗುನ ಎತ್ಕೋಬೇಕು. ಕುಡಿಯ ಸಾಧ್ಯನೇ ಇಲ್ಲ. ಮಗು ಅಳು ನಿಲ್ಸೋದನ್ನ ಕಾಯ್ತಾ ಇದ್ದೆ, ನಾನು ಎತ್ಕೋತೀನಿ. ನೀವೆಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ನಿಮ್ಗೆ ಯಾರಿಗೂ ಮಗುನ ಆಟಾಡ್ಸೋಕೆ ಬರಲ್ಲ. ಮಗುನ ನಾನು ಎತ್ಕೋತೀನಿ. ಇಲ್ಲ, ಮಗು ನನ್ನ ಹತ್ರನೇ ಇರಲಿ. ಬ್ರೋ, ನಾನು ಮಗುನ ಚೆನ್ನಾಗಿ ಆಟಾಡಿಸ್ತೀನಿ. ಮಗುನ ನಾನು ಎತ್ಕೋತೀನಿ. ಸಾಕು, ನಿಲ್ಲಿಸ್ತೀರಾ? ಅಬ್ಬಬ್ಬಬ್ಬಬ್ಬಬ್ಬ, ಅದೇನು ಕೂಗಾಡ್ತಿರೋ? ನೀವೆಲ್ಲ ಹೀಗೆ ಗಲಾಟೆ ಮಾಡ್ತಿದ್ರೆ ಮಲಗಿರೋ ಮಗು ಮತ್ತೆ ಎದ್ದು ಗಲಾಟೆ ಮಾಡೋಕ್ಕೆ ಶುರು ಮಾಡುತ್ತೆ. ರಾಜಕುಮಾರಿಯವರು ನಿದ್ದೆ ಮಾಡ್ತಾ ಇದ್ದಾರೆ, ನೀವು ಬಾಯಿ ಮುಚ್ಕೊಂಡಿರ್ಬೇಕು. ಗಿರಿಗಿಟ್ಲೆ, ಈ ಮಗುನ ಮಾತ್ರ ನೀನು ಬೇರೆ ಯಾರ ಕೈಲೂ ಕೊಡಬೇಡ. ಅಭಿ, ಲೇಟ್ ಆಗ್ತಿದೆ. ಹೌದಲ್ವಾ? ಸರಿ, ನಮ್ಗೆ ಲೇಟ್ ಆಗ್ತಿದ್ರೆ ನಾವು ಹೊರಡ್ತೀವಿ. ನಾಳೆ ಮತ್ತೆ ಬರ್ತೀವಿ. ಯಾಕೆ? ಇಲ್ಲೇ ಉಳಿಬೋದಿತ್ತಲ್ವಾ? ಪರವಾಗಿಲ್ಲ, ಮನೆಯನ್ನು ತುಂಬ ದೂರ ಇದೆಯಾ? ನಾಳೆ ಬೆಳಗ್ಗೆ ಆಗ್ತಿದ್ದ ಹಾಗೆ ಮತ್ತೆ ಓಡ್ ಬರ್ತೀನಿ. ನಾಳೆ ನನ್ನ ಮಗುನ ಎತ್ಕೊಳ್ಳೇಬೇಕು. ಅದಕ್ಕೆ ನಾಳೆ ನನಗೆ ಮಗು ಕೊಡ್ತೀರಲ್ವಾ? ಆಯ್ತಪ್ಪ, ಈಗ ಹೋಗಿ ನೆಮ್ಮದಿಯಾಗಿ ಮಲ್ಕೋ. ಮಗುನ ಎತ್ಕೋಬೇಕಿತ್ತು ಅಂತ ನಿದ್ದೆಲಿ ಕನ್ವರ್ಸ್ಬೇಡ. ನನಗೇನೋ ಅಭಿ ಆಡ್ತಿರೋದು ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ. ಮಗು ಎತ್ಕೋಬೇಕು ಅಂತ ಅಷ್ಟು ಹಠ ಮಾಡ್ತಿದ್ದಾನಲ್ಲ, ಇನ್ನು ಸ್ವಲ್ಪ ವರ್ಷ ಆ ಮಗುನೇ ದೊಡ್ಡೋಳಾಗಿ ನಿನ್ ಬುದ್ಧಿ ಹೇಳ್ತಾಳಷ್ಟೆ. ಅದು ಒಂಥರ ಚೆನ್ನಾಗಿರುತ್ತೆ. ಆಗ ನನ್ನ ಪಾಲ್ಗೆ ಈ ಮಗು ಮಿನಿ ಅಮ್ಮ ಆಗ್ತಾಳೆ. ಸರಿ, ಹೊರಡೋಣ. ತಾತ, ನಾವು ಬರ್ತೀವಿ. ಡ್ಯಾಡಿಗೊಮ್ಮಂಗೂ ಹೇಳಿಬಿಡಿ. ಬಾಯ್. ಪೂರ್ಣಿ, ನಿಮಗೆ ರೂಮಲ್ಲಿ ಮಲ್ಕೊಳ್ಳೋಕ್ಕೆ ಸಿರಿ ಎಲ್ಲ ವ್ಯವಸ್ಥೆ ಮಾಡಿದ್ದಾಳೆ. ಬನ್ನಿ. ಮಲಗಿದಳ? ಹೋಗು, ಇನ್ನಿಡೀ ರಾತ್ರಿ ನಿನ್ನ ನಿದ್ರೆ ಮಾಡಕ್ ಬಿಡಲ್ಲ. ಮಗು ಇಲ್ಲ ಅಂತ ನಿದ್ರೆಗೆಡೋದಕ್ಕಿಂತ ಮಗುಗೋಸ್ಕರ ನಿದ್ದೆಗೆಡೋದು ಅದೃಷ್ಟ ಅಲ್ವಾ ಅಮ್ಮ? ಈಗ ನಾನು ತುಂಬ ಅದೃಷ್ಟವಂತೆ ಅನಿಸ್ತಿದೆ ನನಗೆ.